ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನ ಹಿನ್ನೆಲೆ ನಾಳೆ ಸಂಜೆ ಬಿಜೆಪಿ ಪಕ್ಷ ಶಾಸಕಾಂಗ ಸಭೆಯನ್ನ ಕರೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಸಭೆ ನಡೆಯುತ್ತೆ. ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋ ವಿಷಯ ಚರ್ಚೆ ಮಾಡ್ತಾರೆ. ಜೊತೆಗೆ ಸರ್ಕಾರವನ್ನ ಹೇಗೆ ಕಟ್ ಹಾಕಬೇಕು, ದಲಿತರ ಹಣ ದುರ್ಬಳಕೆ, ನೇಮಕಾತಿ ಗೊಂದಲ, ಒಳ ಮೀಸಲಾತಿ ವಿಚಾರ, ಕುರ್ಚಿ ಕದನ, ಕಾನೂನು ಅವ್ಯವಸ್ಥೆ, ಭ್ರಷ್ಟಾಚಾರ, ಅಸಮರ್ಪಕ ಗ್ಯಾರಂಟಿಗಳ ಜಾರಿ, ಅಲ್ಪಸಂಖ್ಯಾತರ ಓಲೈಕೆ, ಹೀಗೆ ಹಲವಾರು ವಿಚಾರಗಳನ್ನ ತಗೊಂಡು ಸರ್ಕಾರವನ್ನ ಕಟ್ ಹಾಕಬೇಕು ಅಂತ ಬಿಜೆಪಿ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ಯಾರ್ಯಾರು ಏನೇನು ಮಾಡಬೇಕು, ಹೇಗೆ ಸರ್ಕಾರವನ್ನ ಕಟ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ನಾಳೆ ಸಂಜೆ ಬಿಜೆಪಿ ಪಕ್ಷ ಶಾಸಕಾಂಗ ಸಭೆಯನ್ನ ನಡೆಸಲಿದೆ. ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೆಯುತ್ತೆ. ಇನ್ನು ಸ್ವಪಕ್ಷದ ಶಾಸಕರಿಗೆ ಬಜೆಟ್ ಪಾಠವನ್ನ ಮಾಡಲಿದ್ದಾರೆ ಸಿಎಂ ಸಿದ್ದು. ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಬೇಕು ಅಂತ ಶಾಸಕರಿಗೆ ಪಾಠವನ್ನ ಮಾಡಲಿದ್ದಾರೆ. ಯಾವ ರೀತಿ ಪ್ರತಿಪಕ್ಷವನ್ನ ಕಟ್ ಹಾಕಬೇಕು, ಅವರ ಒಂದು ಸವಾಲುಗಳಿಗೆ ನಾವು ಯಾವ ರೀತಿ ಉತ್ತರಿಸಬೇಕು, ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸೋದು ಹೇಗೆ, ಬಜೆಟ್ ವಿರುದ್ಧ ವಿಪಕ್ಷಗಳ ಟೀಕೆಗೆ ಹೇಗೆ ಉತ್ತರ ಕೊಡಬೇಕು, ಸಾಲದ ಹೊರೆ ಅಂತ ಹೇಳ್ತಾ ಇದ್ದಾರಲ್ಲ ಅದನ್ನ ನಾವು ಹೇಗೆ ಸಮರ್ಥಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಜೆ 5 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ತರಬೇತಿ ಶಿಬಿರ ಇದೆ. ಸದನದಲ್ಲಿ ವಿಪಕ್ಷಗಳಿಗೆ ತಿರುಗೇಟು ನೀಡುವುದಕ್ಕೆ ತರಬೇತಿ ಶಿಬಿರ, ಜೊತೆಗೆ ಅನುದಾನ ಹಂಚಿಕೆ, ಬಜೆಟ್ ಆಯವ್ಯಯ ಬಳಕೆ ಬಗ್ಗೆ ಚರ್ಚೆ ಆಗುತ್ತೆ. ಸಂಜೆ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ತರಬೇತಿ ಶಿಬಿರ ನಿಗದಿಯಾಗಿದೆ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ನಾಯಕತ್ವ ಜಟಾಪಟಿ ನಡುವೆ ಮಹತ್ವ ಪಡ್ಕೊಂಡಿದೆ ಸಿಎಂ ಹಾಗೆ ಡಿಸಿಎಂ ಇವರಿಬ್ಬರ ನಡೆ. ನೋಡಿ, ಒಂದು ಕಡೆ ನಾಳೆ ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ ನಡೆಯುತ್ತೆ. ಇವತ್ತು ಸಂಜೆ 5 ಗಂಟೆಗೆ ವಿಪಕ್ಷವನ್ನ ಹೇಗೆ ಸಮರ್ಥಿಸುವಾಗಿ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಿಗೆ ತರಬೇತಿ ಶಿಬಿರವನ್ನ ಸಿಎಂ ಸಿದ್ದರಾಮಯ್ಯ ಹಮ್ಮಿಕೊಂಡಿದ್ದಾರೆ. ಇದೇ ರೀತಿ ನಿಮ್ಮ ಜನನಾಯಕರಿಗೆ ತರಬೇತಿ ಶಿಬಿರವನ್ನ ಯಾವ ರೀತಿ ಜಿಲ್ಲೆಗಳಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿ ತಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆನೂ ತರಬೇತಿ ಶಿಬಿರವನ್ನು ಆಯೋಜಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಹಳ ಜನಕ್ಕೆ ತರಬೇತಿಯ ಅವಶ್ಯಕತೆ ಇದೆ. ಬರೀ ವಿಪಕ್ಷವನ್ನ ಸಮರ್ಥವಾಗಿ ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿ ಶಿಬಿರ ಕೊಟ್ಟರೆ ಸಾಕಾಗೋದಿಲ್ಲ. ಯಾವ ರೀತಿ ಕೆಲಸ ಮಾಡಬೇಕು, ಅಭಿವೃದ್ಧಿ ಯಾವ ಥರ ಮಾಡಬೇಕು, ಉಸ್ತುವಾರಿ ಸಚಿವರುಗಳು ಯಾವ ರೀತಿ ಜಿಲ್ಲೆಗಳನ್ನು ಉದ್ಧಾರ ಮಾಡಬೇಕು, ಶಾಸಕರು ತಮ್ಮ ಕ್ಷೇತ್ರಗಳ ಬಗ್ಗೆ ಎಷ್ಟು ಗಮನ ಹರಿಸಬೇಕು, ಇದೆಲ್ಲದಕ್ಕೂ ಒಂದು ತರಬೇತಿ ಶಿಬಿರವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ಕಡೆ ಬಿಜೆಪಿ ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಹಮ್ಮಿಕೊಂಡಿದೆ, ಸರ್ಕಾರವನ್ನ ಹೇಗೆ ಕಟ್ ಹಾಕಬೇಕು ಅಂತ ಹೇಳಿ. ಇನ್ನೊಂದು ಕಾಂಗ್ರೆಸ್ ಕೂಡ ಇವತ್ತು ಸಂಜೆ ತರಬೇತಿ ಶಿಬಿರವನ್ನ ಹಮ್ಮಿಕೊಂಡಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ವಿಪಕ್ಷಗಳನ್ನ ಹೇಗೆ ಸಮರ್ಥವಾಗಿ ಎದುರಿಸಬೇಕು ಅಂತ ಹೇಳಿ. ಸೊ ಎರಡು ವಿಚಾರಗಳ ಬಗ್ಗೆ ಹೇಳೋದಾದ್ರೆ ರೂಪೇಶ್. ಸಿಂಧೂರ, ಇಲ್ಲಿಗ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಒಂದಿಷ್ಟು ಸಭೆಗಳಾಗ್ತಾ ಇದೆ, ಒಂದಿಷ್ಟು ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ. ಮೊದಲೆಲ್ಲ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿತ್ತು, ನಿಮ್ಮ ನಡುವಿನ ಗೊಂದಲವನ್ನ ಮೊದಲು ಬಗೆಹರಿಸಿಕೊಳ್ಳಿ ಅಂತೇಳಿ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಗ ಮೀಟಿಂಗಿಗೆ ಅಂದ್ರೆ ಈಗ ಬೆಳಗಿನ ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ರೆ, ಡಿಕೆ ಶಿವಕುಮಾರೇ ಒಂದಿನ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಕರೆದಿದ್ರು. ಅದು ಮೊದಲ ಸೆಷನ್. ಯಾಕಂತ ಹೇಳಿದ್ರೆ ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ಮಾಡಿದಂತ ಒಂದು ಕಸರತ್ತುಗಳು ಇದೀಗ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಕಸರತ್ತುಗಳಾಗ್ತಾ ಇದೆ. ಇದು ಉದ್ದೇಶಗಳು ಬೇರೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಒಂದು ಉದ್ದೇಶ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಒಂದು ಅಂದ್ರೆ ಅವರಿಗೆ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು, ಒಂದು ತಮ್ಮ ಬಣದ ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಬೇಕು. ಹೀಗಾಗಿನೇ ಈಗ ಕೆಪಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗ್ತಾ ಇದೆ. ಇದಕ್ಕೆ ಔತಣಕೂಟವನ್ನ ನಾಳೆ ಅರೇಂಜ್ ಮಾಡಿದ್ದಾರೆ. ಇದಕ್ಕೆ ತಿರುಗೇಟನ್ನು ಕೊಡಬೇಕು, ತಂತ್ರಗಾರಿಕೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿದ್ರೆ, ಡಿನ್ನರ್ ಅನ್ನ ಮಾಡಿದ್ರೆ ಈ ಮೂಲಕವಾಗಿ ಶಾಸಕರನ್ನ ಓಲೈಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ತಂತ್ರಗಾರಿಕೆಯನ್ನ ಮಾಡಿ ಇವತ್ತೇ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಲಂಚ್ ಮೀಟಿಂಗ್ ಅಥವಾ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಈ ಮೀಟಿಂಗ್ ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಬಜೆಟ್ ಸಂಬಂಧಪಟ್ಟಂತೆ ವಿಪಕ್ಷಗಳು ಏನೇ ತಿರುಗೇಟನ್ನು ಕೊಟ್ಟರು ಕೂಡ ಅದಕ್ಕೆ ಸಂಬಂಧ
ಸಮರ್ಥವಾಗಿ ನಮ್ಮ ವಾದವನ್ನು ಮಂಡನೆ ಮಾಡಬೇಕು. ಯಾಕಂತೇಳಿದ್ರೆ ಸಿಎಂ ಸಿದ್ದರಾಮಯ್ಯ ತಲೆಯಲ್ಲಿ ಏನು ಓಡ್ತಾ ಇತ್ತು ಬಜೆಟ್ ಮಾಡುವಾಗ, ಎಷ್ಟು ಪ್ರಮಾಣದಲ್ಲಿ ಜನಪರ ಬಜೆಟ್ ಅನ್ನು ಕೊಟ್ಟಿದ್ದೇವೆ ಆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ. ಅದೇ ರೀತಿಯಾಗಿ ಇಲ್ಲಿಗ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದಿಷ್ಟು ವಿಚಾರ ಏನಂತ ಹೇಳಿದ್ರೆ, ಇಲ್ಲಿಗ ಸಾಲರಾಮಯ್ಯ ಅಂತೇಳಿ ಬಿಜೆಪಿ ವ್ಯಾಖ್ಯಾನವನ್ನು ಮಾಡ್ತಾ ಇದೆ, ಅದೇ ರೀತಿಯಾಗಿ ಅನುದಾನ ಕೊಟ್ಟಿದೆ ಅಂತ ಹೇಳ್ತಾ ಇದೆ. ಸಾಲ ಯಾಕಾಯ್ತು ಅನ್ನೋ ವಿಚಾರವನ್ನು ಸ್ಪಷ್ಟನೆ ಕೊಡ್ತಾ, ಇಲ್ಲಿ ನಾವು ಆರ್ಥಿಕ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ದೇವೆ, ಹೀಗಾಗಿ 25% ಅಷ್ಟು ಹೆಚ್ಚಾಗಿಲ್ಲ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ಉಲ್ಲೇಖ ಮಾಡ್ಲಿಕ್ಕೆ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮೂಲಕ ಒಂದ್ ಕಡೆ ವಿಪಕ್ಷಗಳಿಗೆ ವಿರುದ್ಧವಾಗಿ ತಮ್ಮ ಪಕ್ಷದ ಶಾಸಕರನ್ನ ಸಜ್ಜುಗೊಳಿಸಬೇಕು ಅಂತ ಒಂದ್ ಕಡೆ, ಅದೇ ರೀತಿಯಾಗಿ ಇಲ್ಲಿಗ ಡಿ ಕೆ ಶಿವಕುಮಾರ್ ಬಹಳ ಹೆಚ್ಚಾಗಬಾರದು, ಇದಕ್ಕೆ ಸಂಬಂಧಪಟ್ಟಂತ ತಮ್ಮ ಪಕ್ಷದ ಶಾಸಕರನ್ನ ಅಥವಾ ತಮ್ಮ ಬೆಂಬಲಿಗರನ್ನ ಹಿಡಿದಿಟ್ಕೊಳ್ಬೇಕು. ಈ ಪ್ರಯತ್ನವನ್ನು ಕೂಡ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಅನ್ನುವಂತೆ ಸಿಎಂ ಸಿದ್ದರಾಮಯ್ಯ ಮಾಡೋರಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಈ ಒಂದು ಡಿನ್ನರ್ ಮೀಟಿಂಗ್ ಇರೋದ್ರಿಂದ ಇದು ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್.